ಅದು ಎಲ್ಲೆಲ್ಲೂ ಆನಂದದ ಪರಿಮಳ, ಮನಕ್ಕೆ ಮುಸುಕಿದ ಕಾರ್ಮೋಡ ಕರಗಿಸುವ ಶಕ್ತಿ, ಮುದುಡಿದ ಮನಸ್ಸಿಗೆ ಮುದ ನೀಡುವ ಸವಿ ಮಾತಿನ ಮಾರ್ದನಿ, ಮನಕ್ಕೆ ಕಿಟಕಿಯ ಕೊರೆದು ಬೆಳಕು ತುಂಬುವ ಕಾಯಕ ಯೋಗ. ಈ ಸಾಲುಗಳನ್ನ ಸಾಕ್ಷೀಕರಿಸಿದಂತೆ ನಿರಂತರ ಸಾರ್ವಜನಿಕರ ಸೇವೆಗೆ ನಿಂತವರು ಧಾರವಾಡದ ಡಾಕ್ಟರ್ ಆನಂದ ಪಾಂಡುರಂಗಿ. ಒಬ್ಬ ಮನೋರೋಗ ತಜ್ಞರಾಗಿ ಅಲ್ಲಿ ಬರುವಂತಹ ಅನೇಕ ಜನರಿಗೆ ಅವರು ಸ್ಪಂದಿಸಿ ಅವರಲ್ಲಿ ಏನಾದರೂ ಆ ರೀತಿಯ ಸಮಸ್ಯೆಗಳಿದ್ದರೆ ಸೂಕ್ತವಾದಂಥ ಪರಿಹಾರಗಳನ್ನು ಅವರಿಗೆ ಒದಗಿಸಿ ಅವರನ್ನು ಇನ್ನಿತರೆ ಎಲ್ಲ ಜನರ ಹಾಗೆ ಸುಖಿ ಮತ್ತು ಸಂತೋಷದಿಂದ ಬಾಳುವ ಹಾಗೆ ಅವ್ರು ನೋಡ್ಕೊಳ್ತಾರೆ. ಇದೊಂದು ಬಹುತೇಕ ಅವರ ದೊಡ್ಡ ಗುಣ ಅಂತಲೇ ನಾನು ವೈಯಕ್ತಿಕವಾಗಿ ಭಾವಿಸಿದೆ. ಯಾವುದೇ ದೊಡ್ಡ ಮಟ್ಟದ ಪ್ರತಿಫಲಾಪೇಕ್ಷೆ ಇಲ್ಲದೆ ವೈದ್ಯಕೀಯ ವೃತ್ತಿಯನ್ನ ಅಕ್ಷರಶಃ ಸೇವೆಯೆಂದೇ ಪರಿಗಣಿಸಿರುವ ಖ್ಯಾತ ಮನೋರೋಗ ತಜ್ಞ ಡಾಕ್ಟರ್ ಪಾಂಡುರಂಗಿ ಅವರ ಜೀವನ ಅವರ ವ್ಯಕ್ತಿತ್ವದಷ್ಟೇ ಸರಳ ಹಾಗೂ ಸುಂದರ. ಇವರ ಚಿಕಿತ್ಸಾಲಯ ಒಂದು ರೀತಿಯ ಶಾಂತಿಧಾಮ. ಅರ್ಧ ರೋಗವನ್ನ ಗುಣಪಡಿಸುವಂತಹ ಮಾಂತ್ರಿಕ ಶಕ್ತಿ ಇಲ್ಲಿನ ವಾತಾವರಣಕ್ಕಿದೆ. ಧಾರವಾಡದ ಸಪ್ತಾಪುರದಲ್ಲಿರುವ ಈ ಶಾಂತಿಧಾಮದಲ್ಲಿ ಮಾನಸಿಕ ನೆಮ್ಮದಿ ಕಂಡವರು ಸಾವಿರಾರು ಜನ. ಇವರೆಲ್ಲರ ನೆಮ್ಮದಿಗೆ ಕಾರಣ ಡಾಕ್ಟರ್ ಆನಂದರಾವ್ ಕೃಷ್ಣರಾವ್ ಪಾಂಡುರಂಗಿ. ಇವರ ಮನದಲ್ಲಿ ಉದಾರ ಗುಣವಿದೆ, ವೃತ್ತಿಯಲ್ಲಿ ಸಮರ್ಪಣಾ ಭಾವವಿದೆ, ಸುಲಭವಾಗಿ ಮನೋರೋಗವನ್ನ ಗುಣಪಡಿಸುವ ಆತ್ಮೀಯ ಸ್ಪರ್ಶವಿದೆ. ಹೀಗಾಗಿ ಉತ್ತರ ಕರ್ನಾಟಕದಾದ್ಯಂತ ಇವರ ಹೆಸರು ಮನೆ ಮಾತಾಗಿದೆ. ಹಾವೇರಿ ಡಾಕ್ಟರ್ ಪಾಂಡುರಂಗಿ ಅವರ ಹುಟ್ಟೂರು. ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದ ಕೃಷ್ಣರಾವ್ ಪಾಂಡುರಂಗಿ ಮತ್ತು ಸೋಬಾನೆ ಪದಗಳ ತಜ್ಞರೆನಿಸಿದ್ದ ಶ್ರೀಮತಿ ರುಕ್ಮಿಣಿಬಾಯಿ ಪಾಂಡುರಂಗಿ ಅವರ ಮಗನಾಗಿ ಜನಿಸಿದ ಆನಂದ ಪಾಂಡುರಂಗಿ 1979ರಲ್ಲಿ ಹುಬ್ಬಳ್ಳಿಯಲ್ಲಿ ಕೆಎಂಸಿಯಿಂದ ಪದವಿ ಪಡೆದರು. 1982ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಮನಃಶಾಸ್ತ್ರದಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಪದವಿ ಪಡೆದು ಜನತೆಯ ಸೇವೆಗೆ ಅಣಿಯಾದರು. ಆರಂಭದಲ್ಲಿ ಮೀರಜ್ ಕೃಪಾಮಯಿ ಸಂಸ್ಥೆಯಲ್ಲಿ ರಾಷ್ಟ್ರದ ಖ್ಯಾತ ಮನೋರೋಗ ತಜ್ಞ ಡಾಕ್ಟರ್ ದೇಬ್ ಶಿಕ್ದಾರ್ ಅವರ ಜೊತೆಗೂಡಿ ಕಾರ್ಯನಿರ್ವಹಿಸಿ ಅಪಾರ ಅನುಭವ ಸಂಪಾದಿಸಿದರು. 1984ರಲ್ಲಿ ಧಾರವಾಡದಲ್ಲಿ ವೈದ್ಯಕೀಯ ವೃತ್ತಿ ಆರಂಭಿಸಿದರು. ಸ್ವಭಾವತಃ ಹಸನ್ಮುಖಿ ಹಾಗೂ ಸ್ನೇಹಮಯಿಯಾಗಿರುವ ಡಾಕ್ಟರ್ ಆನಂದ ಪಾಂಡುರಂಗಿ ಅವರಿಗೆ ರೋಗಿಗಳನ್ನ ಜೀವನ್ಮುಖಿಯಾಗಿ ಮಾಡುವ ಕಲೆ ಸಿದ್ಧಿಸಿದೆ. ಅತ್ಯುತ್ತಮ ವೈದ್ಯಕೀಯ ಸಲಕರಣೆ ಹೊಂದಿರುವ ನರ್ಸಿಂಗ್ ಹೋಮ್ ಶಾಂತಿಧಾಮ ಮಾನಸಿಕ ಅಸ್ವಸ್ಥರ ವಿಶ್ವಾಸದ ಕೇಂದ್ರವೆನಿಸಿದೆ. ಖಿನ್ನತೆಯಿಂದ ಆಗುವ ದುಷ್ಪರಿಣಾಮಗಳನ್ನ ಮನದಟ್ಟು ಮಾಡಿಕೊಟ್ಟಾಗಲೇ ಮಾತ್ರ ಅದು ಒಂದು ರೋಗ ಅದು ಸರಿಯಾಗಿ ಬಲ್ಲದು ಅದನ್ನ ಆ ವಿಷಯವನ್ನು ಬಿಂಬಿಸುವಂತ ಪ್ರಯತ್ನ ಇದೆಯಲ್ಲ, ಅದನ್ನ ಡಾಕ್ಟರ್ ಪಾಂಡುರಂಗಿಯವರು ಬಹಳ ವಿವಿಧ ಹಂತಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಯಾವುದೋ ಕಾರಣಕ್ಕೆ ವಿಕಾರಗೊಂಡು ಬರುವ ಎಲ್ಲಾ ಮನಸ್ಸುಗಳಿಗೆ ತೆರೆದ ಹೃದಯದ ಸಂಭಾಷಣೆ, ಸಮಾಲೋಚನೆಯಿಂದಲೇ ಬೆಳಕು ತುಂಬುವ ಆನಂದ ಪಾಂಡುರಂಗಿ ಅವರು ನೊಂದವರ ಬಾಳಿಗೆ ಭರವಸೆಯ ಬೆಳಕು ತುಂಬಿ ಹೊಸ ಜೀವನಕ್ಕೆ ಮುನ್ನುಡಿ ಬರೆಯುತ್ತಾರೆ. ಧಾರವಾಡದ ಶಾಂತಿಧಾಮದೊಂದಿಗೆ ಹಾವೇರಿ, ಗದಗ, ಕಾರವಾರ ಮತ್ತು ಕುಮಟಾದಲ್ಲೂ ಸಹ ಸೇವಾ ಕೇಂದ್ರಗಳನ್ನು ತೆರೆದು ನಿಗದಿತವಾಗಿ ಮಾನಸಿಕ ಅಸ್ವಸ್ಥರಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಇದರೊಂದಿಗೆ ಕರ್ನಾಟಕ ಮಹಿಳಾ ವಿವಿಯ ಸಿಂಡಿಕೇಟ್ ಸದಸ್ಯರಾಗಿ ಮತ್ತು ಬಿಎಲ್ಡಿ ಮೆಡಿಕಲ್ ವಿವಿಯ ಅಕಾಡೆಮಿ ಕೌನ್ಸಿಲ್ ಮೆಂಬರ್ ಆಗಿ ಸಲಹೆ ಸಹಕಾರ ನೀಡುತ್ತಿದ್ದಾರೆ. ಇವರ ಅನುಪಮ ಸೇವೆಗೆ ಭಾರತೀಯ ವೈದ್ಯಕೀಯ ಸಂಘದ ತಜ್ಞ ವೈದ್ಯರ ತಂಡದಿಂದ ಸತತ 2 ಬಾರಿ ರಾಷ್ಟ್ರಮಟ್ಟದ ಉತ್ತಮ ಕಾರ್ಯದರ್ಶಿ ಪ್ರಶಸ್ತಿ, ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಸಂದಿದ್ದು, ಇವೆಲ್ಲಕ್ಕೂ ಮುಕುಟಪ್ರಾಯವಾಗಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರ ಮುಡಿಗೇರಿದೆ.
ವಿದ್ಯಾರ್ಥಿ ಯುವಜನಾಂಗ, ಹದಿಹರೆಯದವರ ಸಮಸ್ಯೆಗಳು, ವಿದ್ಯಾರ್ಥಿ ಶಿಬಿರಗಳ ಆಯೋಜನೆ, ಬುದ್ಧಿಮಾಂದ್ಯ ಮಕ್ಕಳ ಚೇತನ ಕಾರ್ಯಕ್ರಮ, ವ್ಯಸನ ಮುಕ್ತ ಶಿಬಿರಗಳು, ಹೀಗೆ 108 ಮನೋವಲಯದ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಚೈತನ್ಯಯುಕ್ತ ಮತ್ತು ಮಾನಸಿಕವಾಗಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಕಟಿಬದ್ಧರಾಗಿ ಶ್ರಮಿಸುತ್ತಿದ್ದಾರೆ. ಇಡೀ ಒಂದು ಸಮಾಜದಲ್ಲಿ ಪಾಲಕರಾಯಿತು, ಶಿಕ್ಷಕರಾಯಿತು, ಸಮಾಜದ ಎಲ್ಲ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಎಲ್ಲರದ ಕರ್ತವ್ಯ ಏನಿದೆ ಅಂದರೆ ನಮ್ಮ ಯುವಜನಾಂಗವನ್ನು ಒಂದು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ಯಾವಾಗಲೂ ಒಂದು ಮಾತು ನಾವು ಹೇಳ್ತೇವೆ ಏನಂದರೆ, ದೇಶದ ಒಂದು ಆಸೆ ಅಂದರೆ ಆ ದೇಶದ ಮಕ್ಕಳು, ಅದರಲ್ಲಿ ಒಂದು ದೇಶದ ಶಕ್ತಿ ಅಂದರೆ ಆರೋಗ್ಯಕರವಾದಂತಹ ಯುವಶಕ್ತಿ ಅಂತ ಹೇಳ್ತೇವೆ. ಮನಃಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಪತ್ನಿ ಅನುಪಮಾ ಪತಿಯೊಂದಿಗೆ ರೋಗಿಗಳ ಸೇವೆ, ಆಪ್ತ ಸಮಾಲೋಚನೆಯಲ್ಲಿ ಭಾಗಿಯಾಗಿದ್ದಾರೆ. ಮನಃಶಾಸ್ತ್ರಜ್ಞರಾಗಿರುವ ಮಗ ಡಾಕ್ಟರ್ ಆದಿತ್ಯ ಮತ್ತು ಸೊಸೆ ಡಾಕ್ಟರ್ ಸ್ವಪ್ನ ಸಹ ಇವರ ಜೊತೆ ಸಾರ್ವಜನಿಕ ಸೇವೆಯಲ್ಲಿ ಕಂಕಣಬದ್ಧರಾಗಿದ್ದು ಶಾಂತಿಧಾಮದ ನಾಳಿನ ಕನಸುಗಳನ್ನು ಹೆಣೆಯುತ್ತಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು directorinformation.gov@gmail.com ಅಥವಾ ನೆಲದಸಿರಿ@ಜನಶ್ರೀ tv.com ಇಲ್ಲಿಗೆ ಇಮೇಲ್ ಮಾಡಿ.